ಸ್ನೇಹಿತರೆ, ವಿಶ್ವಸಂಸ್ಥೆಯ ದೊಡ್ಡ ಸಭೆಯಲ್ಲಿ ಟರ್ಕಿಯ ಖಲೀಫಾ ಎರ್ದೋಗಾನ್ ಕಾಶ್ಮೀರದ ವಿಷಯವನ್ನ ಎತ್ತಿ ಹಿಡಿದು ಭಾರತವನ್ನ ಸಿಕ್ಕಿ ಹಾಕಿಸಬಹುದೆಂದು ಭಾವಿಸಿದ್ರು. ಆದರೆ ಭಾರತವು ತಿರುಗಿ ಬೀಳುವ ರೀತಿಯಲ್ಲಿ ದಾಳಿ ಮಾಡುವುದು ಇಡೀ ವಿಶ್ವವನ್ನ ಆಶ್ಚರ್ಯಗೊಳಿಸುವುದು ಎಂದು ಅವರು ಊಹೆ ಕೂಡ ಮಾಡಿರಲಿಲ್ಲ. ಭಾರತವು ಮೊದಲಿಗೆ ಟರ್ಕಿಯನ್ನ ನೇರವಾಗಿ ಎಚ್ಚರಿಸಿತು. ವಿದೇಶಾಂಗ ಸಚಿವಾಲಯವು ಇದು ನಮ್ಮ ಮತ್ತು ಪಾಕಿಸ್ತಾನದ ನಡುವಿನ ವಿಷಯ ಎಂದು ಸ್ಪಷ್ಟವಾಗಿ ಹೇಳ್ತು. ಇಲ್ಲಿ ಯಾವುದೇ ಮೂರನೇ ವ್ಯಕ್ತಿಯ ಅಗತ್ಯವಿಲ್ಲ ಮತ್ತು ನಿಜವಾದ ಅಪಾಯವು ಗಡಿಯಾಚೆಯಿಂದ ಬರುವ ಭಯೋತ್ಪಾದನೆಯಿಂದಾಗಿದೆ. ಆದರೆ ನಿಜವಾದ ಆಟವು ಇನ್ನೂ ಬಾಕಿ ಇತ್ತು ಮತ್ತು ಈ ಆಟದ ಮಾಸ್ಟರ್ ಆಗಿದ್ದವರು ಎಸ್ ಜೈಶಂಕರ್. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಪ್ರವೇಶವಾಯಿತು. ಜೈಶಂಕರ್ ಯಾವುದೇ ಪತ್ರಿಕಾಗೋಷ್ಠಿಯನ್ನ ನಡೆಸಿಲ್ಲ, ದೀರ್ಘವಾದ ಭಾಷಣವನ್ನು ನೀಡಿಲ್ಲ. ಅವರು ಕೇವಲ ನ್ಯೂಯಾರ್ಕ್ ನಲ್ಲಿ ಸೈಪ್ರಸ್ನ ವಿದೇಶಾಂಗ ಸಚಿವರನ್ನ ಭೇಟಿಯಾದರು ಮತ್ತು ಒಂದು ಟ್ವೀಟ್ ಮೂಲಕ ಟರ್ಕಿಯ ಇಡೀ ತಂತ್ರಗಾರಿಕೆಯನ್ನು ಧ್ವಂಸಗೊಳಿಸಿದ್ರು. ಅವರು ಬರೆದರು, ಭಾರತವು ಸೈಪ್ರಸ್ ವಿಷಯದಲ್ಲಿ ವಿಶ್ವಸಂಸ್ಥೆಯ ತೀರ್ಮಾನಗಳನ್ನ ಸಂಪೂರ್ಣವಾಗಿ ಬೆಂಬಲಿಸುತ್ತೆ. ಇದು ಕೇವಲ ಒಂದು ಹೇಳಿಕೆ ಅಷ್ಟೇ ಅಲ್ಲ, ಟರ್ಕಿಯ ದ್ವಿಮುಖ ನೀತಿಯ ಒಂದು ಕನ್ನಡಿಯಾಗಿದೆ. ಇದು ಭಾರತದ ಸಂದೇಶವು ವಿಶ್ವಕ್ಕೆ ಸ್ಪಷ್ಟವಾಗಿತ್ತು. ನೀವು ಕಾಶ್ಮೀರದ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಮಾತಾಡ್ತೀರಾ, ಆದ್ರೆ ಸೈಪ್ರಸ್ನ ವಿಷಯಕ್ಕೆ ಬಂದಾಗ ಅಲ್ಲಿ ನೀವೇ ಅಕ್ರಮವಾಗಿ ಆಕ್ರಮಣ ಮಾಡುವಿರಿ, ವಿಶ್ವಸಂಸ್ಥೆಯನ್ನ ಮರೆತು ಬಿಡ್ತೀರಿ. ಭಾರತವು ಟರ್ಕಿಯ ಈ ದ್ವಂದ್ವತೆಯನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿತು. ಯಾವುದೇ ಗದ್ದಲವಿಲ್ಲದೆ, ಕೂಗಾಡದೆ ಭಾರತವು ಒಂದೇ ಒಂದು ಚಾಲಿನಲ್ಲಿ ಟರ್ಕಿಯನ್ನ ಶಾಂತಗೊಳಿಸಿತು. ಇದು ಹೊಸ ಭಾರತದ ಕೂಟನೀತಿಯಾಗಿದೆ. ಸೊಗಸಾದ ಶೈಲಿಯಲ್ಲಿ ಕಟುವಾದ ಉತ್ತರ. ಇಲ್ಲಿ ಆಟವು ಬದಲಾಯಿತು. ಈ ಹೇಳಿಕೆಯು ಆರ್ಥಿಕ ಬಾಂಬ್ಗಿಂತ ಕಡಿಮೆ ಏನೂ ಆಗಿರಲಿಲ್ಲ. ಎರ್ದೋಗಾನ್ರ ನಿಜವಾದ ಯೋಜನೆಯು ಪಾಕಿಸ್ತಾನವನ್ನ ಸಂತೋಷಪಡಿಸಿ ಭಾರತದ ಚಿತ್ರಣವನ್ನ ದುರ್ಬಲಗೊಳಿಸುವುದಾಗಿತ್ತು. ಆದ್ರೆ ಭಾರತವು ಒಂದೇ ಒಂದು ಚಾಲಿನಲ್ಲಿ ಅವರ ಇಡೀ ತಂತ್ರವನ್ನ ಧ್ವಂಸಗೊಳಿಸಿತು. ಜೈಶಂಕರ್ ಅವರು ಟರ್ಕಿಯನ್ನ ಕನ್ನಡಿಯಲ್ಲಿ ತೋರಿಸಿರುವುದು ಮಾತ್ರವಲ್ಲ, 1974ರಿಂದ ಟರ್ಕಿಯು ಸೈಪ್ರಸ್ನ ದೊಡ್ಡ ಭಾಗವನ್ನ ಅಕ್ರಮವಾಗಿ ಆಕ್ರಮಿಸಿರುವುದನ್ನ ಮತ್ತು ವಿಶ್ವಸಂಸ್ಥೆಯ ತೀರ್ಮಾನವನ್ನ ಇಂದಿಗೂ ಪಾಲಿಸದೇ ಇರುವುದನ್ನ ವಿಶ್ವಕ್ಕೆ ನೆನಪಿಸಿತು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ. ಇದೇ ಎರ್ದೋಗಾನ್ ಕೇವಲ ಒಂದು ವರ್ಷದ ಹಿಂದೆ ಅಷ್ಟೇ 2024ರಲ್ಲಿ ಕಾಶ್ಮೀರದ ಬಗ್ಗೆ ಸಂಪೂರ್ಣ ಮೌನವಾಗಿದ್ರು. ಏಕೆಂದ್ರೆ ಆಗ ಅವರಿಗೆ ಬ್ರಿಕ್ಸ್ಗೆ ಸೇರಿಕೊಳ್ಳುವ ಲಾಭ ಕಾಣಿಸ್ತಾ ಇತ್ತು. ಆದ್ರೆ ಈಗ ಪಾಕಿಸ್ತಾನವನ್ನ ಸಂತೋಷಪಡಿಸಲು ಅವಕಾಶ ಸಿಕ್ಕಿದ್ದೇ ತಡ. ಅವರು ಮತ್ತೆ ಕಾಶ್ಮೀರದ ರಾಗವನ್ನ ಆಲಾಪಿಸಿದ್ರು. ಈ ಕೂಟನೀತಿಯ ಚದುರಂಗದ ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿತ್ತು. ಇದು ಎರ್ದೋಗಾನ್ರ ಬಾಯಿಯನ್ನ ಮುಚ್ಚಿತು ಮಾತ್ರವಲ್ಲ, ಪಾಕಿಸ್ತಾನಕ್ಕೂ ಆಘಾತವನ್ನು ಉಂಟು ಮಾಡಿತು. ಏಕೆಂದ್ರೆ ಪಾಕಿಸ್ತಾನವು ಯಾವಾಗಲೂ ಟರ್ಕಿಯನ್ನ ಭಾರತದ ವಿರುದ್ಧ ಗನ್ನಂತೆ ಬಳಸಲು ಬಯಸ್ತಾ ಇದೆ. ಕಾಶ್ಮೀರವನ್ನ ಎತ್ತಿ ಹಿಡಿದು ಎರ್ದೋಗಾನ್ ಭಾರತವನ್ನ ರಕ್ಷಣಾತ್ಮಕವಾಗಿಸಬಹುದೆಂದು ಭಾವಿಸಿದ್ರು. ಆದ್ರೆ ಜೈಶಂಕರ್ ಸೈಪ್ರಸ್ನ ಹೆಸರನ್ನ ಎತ್ತಿದ ತಕ್ಷಣ ಸಂಪೂರ್ಣ ಸಮೀಕರಣವೇ ತಲೆಕೆಳಗಾಯ್ತು. ಎರ್ದೋಗಾನ್ಗೆ ಈಗ ಚೆನ್ನಾಗಿ ಅರ್ಥವಾಗಿದೆ, ಒಂದು ವೇಳೆ ಅವರು ಮತ್ತೆ ಭಾರತದ ವಿರುದ್ಧ ಧ್ವನಿಯನ್ನ ಎತ್ತಿದ್ರೆ ವಿಶ್ವವು ಸೈಪ್ರಸ್ ಅಲ್ಲಿ ಅವರ ಆಕ್ರಮಣದ ಲೆಕ್ಕವನ್ನ ಕೇಳುವುದು ಖಚಿತ. 1974ರ ಆ ಘಟನೆಯನ್ನ ಯುರೋಪ್ನ ಅತಿದೊಡ್ಡ ಭೂ ರಾಜಕೀಯದ ದುರಂತವೆಂದು ಪರಿಗಣಿಸಲಾಗುತ್ತೆ. ಆಗ ಟರ್ಕಿಯು ಸೈಪ್ರಸ್ನ ಮೇಲೆ ದಾಳಿ ಮಾಡಿ ಅದರ ಉತ್ತರ ಭಾಗವನ್ನು ಆಕ್ರಮಿಸಿತು. ಆಗಿನಿಂದ ಇಂದಿನವರೆಗೂ ಆ ಪ್ರದೇಶವು ಟರ್ಕಿಯ ಸೈನ್ಯದ ಆಕ್ರಮಣದಲ್ಲಿದೆ. ವಿಶ್ವಸಂಸ್ಥೆಯು ತೀರ್ಮಾನಗಳನ್ನು ಒಪ್ಪಿಕೊಂಡು ಟರ್ಕಿಯನ್ನ ಹಿಂದೆ ಸರಿಯಲು ಹೇಳ್ತು. ಆದ್ರೆ ಎರ್ದೋಗಾನ್ ಮತ್ತು ಅವರ ಪೂರ್ವ ಸೂರಿಗಳು ಎಂದಿಗೂ ಕಿವಿಗೊಡಲಿಲ್ಲ. ಈಗ ಭಾರತವು ಈ ಹಳೆಯ ಗಾಯದ ಮೇಲೆ ಬೆರಳಿಟ್ಟಿದೆ. ಫಲಿತಾಂಶವಾಗಿ ಟರ್ಕಿಯ ಅಂತಾರಾಷ್ಟ್ರೀಯ ಚಿತ್ರಣಕ್ಕೆ ನೇರವಾಗಿ ದಾಳಿಯಾಯಿತು ಮತ್ತು ಈಗ ಟರ್ಕಿಯ ಮೇಲಿನ ಒತ್ತಡವು ಭಾರತದಿಂದ ಮಾತ್ರವಲ್ಲ, ಯುರೋಪ್ನ ಹೃದಯ ಭಾಗದಿಂದಲೂ ಬರ್ತಾ ಇದೆ. ಸೆಪ್ಟೆಂಬರ್ 2025ರಲ್ಲಿ ಯುರೋಪ್ನ ಅತಿದೊಡ್ಡ ಸಂಸತ್ ಎಂದರೆ ಯುರೋಪಿಯನ್ ಪಾರ್ಲಿಮೆಂಟ್ ಒಂದು ತೀರ್ಮಾನವನ್ನು ಒಪ್ಪಿಕೊಂಡಿತು. ಅದು ಟರ್ಕಿಯನ್ನ ವಿಶ್ವದ ಕಟಕಟೆಯಲ್ಲಿ ನಿಲ್ಲಿಸಿತು. ತೀರ್ಮಾನದಲ್ಲಿ ಸ್ಪಷ್ಟವಾಗಿ ಹೇಳಲಾಯಿತು, ಸೈಪ್ರಸ್ನ ಮೇಲಿನ ಟರ್ಕಿಯ 51 ವರ್ಷದ ಆಕ್ರಮಣವು ಅಕ್ರಮವಾಗಿದೆ ಮತ್ತು ಇದು ಅಂತಾರಾಷ್ಟ್ರೀಯ ಕಾನೂನಿನ ಧಿಕ್ಕಾರವಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಮತ್ತು ಸೈಪ್ರಸ್ನ ಸಂಬಂಧಗಳು ಗಟ್ಟಿಯಾಗಿವೆ. ಪ್ರಧಾನಮಂತ್ರಿ ಮೋದಿ ಅವರ ಸೈಪ್ರಸ್ ಭೇಟಿಯು ಎರಡೂ ದೇಶಗಳ ನಡುವೆ ಹೊಸ ಚೈತನ್ಯವನ್ನು ತುಂಬಿತ್ತು. ಆ ಸಂದರ್ಭದಲ್ಲಿ ಸೈಪ್ರಸ್ನ ರಾಷ್ಟ್ರಪತಿಯು ಭಾರತಕ್ಕೆ ಬಹಿರಂಗವಾಗಿ ಬೆಂಬಲವನ್ನು ಸೂಚಿಸಿದ್ರು ಮತ್ತು ಈಗ ಜೈಶಂಕರ್ ಆ ದೇಶವನ್ನ ಇನ್ನಷ್ಟು ಕಠಿಣ ಪದಗಳಲ್ಲಿ ವಿಶ್ವದ ಮುಂದೆ ಇಟ್ಟಿದ್ದಾರೆ. ಇದರಿಂದ ಸ್ಪಷ್ಟವಾಗಿದೆ, ಭಾರತವು ಈಗ ಹಿಂದಿನ ರಕ್ಷಣಾತ್ಮಕ ಭಾರತವಲ್ಲ. ಈಗ ಭಾರತವು ಯಾವುದೇ ವೇದಿಕೆಯಲ್ಲಿ ಹಿಂದೆ ಸರಿಯುವ ಬದಲು ಆಕ್ರಮಣಕಾರಿ ಕೂಟನೀತಿಯನ್ನ ತೋರಿಸ್ತಾ ಇದೆ. ಎರ್ದೋಗಾನ್ರ ನಿಜವಾದ ಚಾಲವು ಇಸ್ಲಾಮಿಕ್ ದೇಶಗಳ ಸಾನುಭೂತಿಯನ್ನ ಪಡೆಯುವುದು ಮತ್ತು ಕಾಶ್ಮೀರ ವಿಷಯವನ್ನ ಎತ್ತಿ ಹಿಡಿದು ಪಾಕಿಸ್ತಾನವನ್ನ ಸಂತೋಷಪಡಿಸುವುದಾಗಿತ್ತು. ಆದ್ರೆ ಭಾರತವು ಈ ಚಾಲವನ್ನ ಸಂಪೂರ್ಣವಾಗಿ ವಿಫಲಗೊಳಿಸಿತು. ಈಗ ಪರಿಸ್ಥಿತಿಯು ಕಾಶ್ಮೀರದ ಬಗ್ಗೆ ಪ್ರಶ್ನೆ ಎತ್ತಿದ ಎರ್ದೋಗಾನ್ನ ಸ್ವಂತ ಸೈಪ್ರಸ್ನ ವಿಷಯದಲ್ಲಿ ಕಟಕಟೆಯಲ್ಲಿ ನಿಂತಿದ್ದಾರೆ. ಯುರೋಪಿಯನ್ ಯೂನಿಯನ್ನ ಹಲವು ದೇಶಗಳು ಈಗಾಗಲೇ ಟರ್ಕಿಯ ವಿರುದ್ಧ ಕೋಪಗೊಂಡಿವೆ ಮತ್ತು ಭಾರತದ ಈ ಹೇಳಿಕೆಯು ಆ ಕೋಪಗೊಂಡ ದೇಶಗಳಿಗೆ ಇನ್ನಷ್ಟು ಶಕ್ತಿಯನ್ನ ನೀಡುತ್ತೆ.
ಭಾರತವು ಸ್ಪಷ್ಟವಾಗಿ ತಿಳಿಸಿದೆ, ಇದು ಈಗ ಕೇವಲ ರಕ್ಷಣೆ ಮಾಡಿಕೊಳ್ಳುವ ದೇಶವಲ್ಲ, ಆದರೆ ವಿರೋಧಿಗಳ ದುರ್ಬಲ ನಾಡಿಯ ಮೇಲೆ ಕೂಡ ಕೂಟನೀತಿಯ ಯುದ್ಧವನ್ನು ನಡೆಸುವ ದೇಶವಾಗಿದೆ. ಟರ್ಕಿಯ ದುರ್ಬಲ ನಾಡಿ ಸೈಪ್ರಸ್ ಆಗಿದೆ. ಇದನ್ನ ಭಾರತವು ಇಡೀ ವಿಶ್ವದ ಮುಂದೆ ಎದ್ದು ಕಾಣುವಂತೆ ತೋರಿಸ್ತಾ ಇದೆ. ಇದು ಹೊಸ ಭಾರತ, ರಕ್ಷಣಾತ್ಮಕವಲ್ಲ, ಆಕ್ರಮಣಕಾರಿ ಭಾರತ. ಆದ್ರೆ ಜೈಶಂಕರ್ ಅವರು ಸೈಪ್ರಸ್ನ ವಿದೇಶಾಂಗ ಸಚಿವರನ್ನ ಭೇಟಿಯಾದ ನಂತರ ಟ್ವಿಟರ್ ಅಲ್ಲಿ ಸ್ಪಷ್ಟವಾಗಿ ಬರೆದ್ರು, ಭಾರತವು ಸೈಪ್ರಸ್ಗೆ ಬೆಂಬಲ ನೀಡುತ್ತೆ ಮತ್ತು ಇದಕ್ಕೆ ಪರಿಹಾರವು ಕೇವಲ ವಿಶ್ವಸಂಸ್ಥೆಯ ಚೌಕಟ್ಟಿನಿಂದ ಮಾತ್ರ ಬರಬೇಕು. ಇಷ್ಟು ಬರೆದರೆ ಸಾಕು. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇದನ್ನ ಮತ್ತಷ್ಟು ದೊಡ್ಡದಾಗಿ ಮಾಡಿದವು. ಭಾರತವು ಎರ್ದೋಗನ್ಗೆ ಅವರದೇ ಆದ ಭಾಷೆಯಲ್ಲಿ ಉತ್ತರ ನೀಡಿತು. ಟರ್ಕಿಯ ದೊಡ್ಡ ಸಮಸ್ಯೆ ಇದು. ಕಾಶ್ಮೀರದ ಬಗ್ಗೆ ವಿಶ್ವಸಂಸ್ಥೆಯನ್ನ ಉಲ್ಲೇಖಿಸ್ತಾರೆ, ಆದ್ರೆ ಸೈಪ್ರಸ್ ಬಂದಾಗ ಆ ವಿಶ್ವಸಂಸ್ಥೆಯನ್ನೇ ನಿರಾಕರಿಸ್ತಾರೆ. ಟರ್ಕಿಯ ಈ ದ್ವಿಮುಖ ಮಾನದಂಡವನ್ನ ಇಡೀ ವಿಶ್ವದ ಮುಂದೆ ಬಯಲಿಗೆಳಿತು. ಈ ಕಾರಣಕ್ಕಾಗಿ ಎರ್ದೋಗನ್ರ ಮುಂದಿನ ಚಾಲವು ಅವ್ರಿಗೆ ಗಂಟಲಿನ ಎಲುಬಾಗಿ ಮಾರ್ಪಟ್ಟಿದೆ. ಭಾರತಕ್ಕೆ ಈಗ ಅರ್ಥವಾಗಿದೆ, ಸೈಪ್ರಸ್ನ ವಿಷಯವನ್ನ ಎತ್ತಿ ಹಿಡಿದು ಟರ್ಕಿಯನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಕ್ಕಿ ಹಾಕಿಸಬಹುದು. ಟರ್ಕಿಗೆ ಇದು ಎರಡು ಆಘಾತಗಳು. ಒಂದೆಡೆ ಭಾರತವು ವಿಶ್ವಸಂಸ್ಥೆಯ ತೀರ್ಮಾನವನ್ನ ನೆನಪಿಸುತ್ತೆ, ಇನ್ನೊಂದೆಡೆ ಗ್ರೀಸ್ ಮತ್ತು ಯುರೋಪಿಯನ್ ಯೂನಿಯನ್ ಈಗಾಗಲೇ ಟರ್ಕಿಯ ವಿರುದ್ಧ ನಿಂತಿದೆ. ಈಗ ಯೋಚಿಸಿ, ಭಾರತ ಮಾತನಾಡಿದಾಗ ಆ ದೇಶಗಳಿಗೂ ಸಹ ಶಕ್ತಿ ಅನ್ನೋದು ಸಿಗುತ್ತೆ. ಇದೇ ಎರ್ದೋಗನ್ರ ದೊಡ್ಡ ತಲೆನೋವು. ಕಾಶ್ಮೀರದ ಹೆಸರನ್ನ ಎತ್ತಿ ಹಿಡಿದು ಅವರು ಭಾರತವನ್ನ ದುರ್ಬಲಗೊಳಿಸಲಿಲ್ಲ, ಬದಲಿಗೆ ಸ್ವತಃ ತೊಂದರೆಗೆ ಸಿಲುಕಿಕೊಂಡರು. ಪಾಕಿಸ್ತಾನದ ಮೇಲೂ ಇದರ ಪರಿಣಾಮವು ಸ್ಪಷ್ಟವಾಗಿದೆ. ಪಾಕಿಸ್ತಾನವು ಯಾವಾಗಲೂ ಬೇರೆ ದೇಶವೊಂದು ಕಾಶ್ಮೀರವನ್ನ ಎತ್ತಿ ಹಿಡಿಯಲಿ ಎಂದು ಬಯಸುತ್ತೆ. ಆದ್ರೆ ಭಾರತವು ಎರ್ದೋಗನ್ರನ್ನ ತಂತ್ರಾತ್ಮಕವಾಗಿ ಚತುರ್ ದಿಕ್ಕಿನಲ್ಲೂ ಮಣಿಸಿದಾಗ ಪಾಕಿಸ್ತಾನಕ್ಕೂ ಅದರ ತಂತ್ರವು ಧ್ವಂಸವಾಗಿರುವುದು ಅರಿವಾಯಿತು. ಈ ಉತ್ತರವು ವಿಶೇಷವಾಗಿದೆ, ಏಕೆಂದ್ರೆ ಎರ್ದೋಗನ್ ಮೊದಲ ಬಾರಿಗೆ ಕಾಶ್ಮೀರದ ವಿಷಯವನ್ನ ಎತ್ತಿ ಹಿಡಿದವರಲ್ಲ. ಈ ಹಿಂದೆಯೂ ಅವರು ವಿಶ್ವಸಂಸ್ಥೆಯ ಮಹಾಸಭೆಯಲ್ಲಿ ಇದನ್ನ ಮಾಡಿದ್ರು. ಆದ್ರೆ ಈ ಬಾರಿ ಭಾರತದ ಪ್ರತಿದಾಳಿಯು ತುಂಬಾನೇ ತೀವ್ರವಾಗಿತ್ತು. ಇಡೀ ವಿಶ್ವದಲ್ಲಿ ಚರ್ಚೆಗೆ ಕಾರಣವಾಯಿತು. ಅಂದ್ರೆ ಈಗ ಭಾರತವು ಕೇವಲ ಉತ್ತರ ನೀಡುವುದಿಲ್ಲ, ಪ್ರತಿದಾಳಿಯನ್ನು ಸಹ ಮಾಡುತ್ತದೆ. ಅದು ಶತ್ರುವಿನ ತಂತ್ರವನ್ನೇ ಅವನ ದುರ್ಬಲತೆಯನ್ನಾಗಿ ಮಾಡುವಂತಹ ಪ್ರತಿದಾಳಿ. ಜೈಶಂಕರ್ ಅವರ ಈ ಹೇಳಿಕೆಯು ಕೇವಲ ಸೈಪ್ರಸ್ಗೆ ಬೆಂಬಲವಾಗಿರಲಿಲ್ಲ, ಇದು ಭಾರತದ ಹೊಸ ವಿದೇಶಾಂಗ ನೀತಿಯ ದೊಡ್ಡ ಘೋಷಣೆಯಾಗಿತ್ತು. ಈಗ ಭಾರತವು ಯಾವುದೇ ವಿಷಯದಲ್ಲಿ ಮೌನವಾಗಿ ಕುಳಿತುಕೊಳ್ಳುವ ದೇಶವಲ್ಲ, ಇದು ಪ್ರತಿದಾಳಿಯನ್ನ ಮಾಡುತ್ತದೆ ಮತ್ತು ಎದುರಾಳಿಯನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾಚಿಗೇಡಿಗೊಳಿಸುವಂತಹ ಪ್ರತಿದಾಳಿಯು. ಎರ್ದೋಗನ್ರ ಚಿತ್ರಣವು ಟರ್ಕಿಯಲ್ಲಿ ಕಟ್ಟುನಿಟ್ಟಾದ ನಾಯಕನಾಗಿದ್ದಾನೆ, ಆದ್ರೆ ಭಾರತವು ಈ ಚಿತ್ರಣವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುರ್ಬಲಗೊಳಿಸಿದೆ. ಏಕೆಂದ್ರೆ ಟರ್ಕಿಯೇ ವಿಶ್ವಸಂಸ್ಥೆಯ ತೀರ್ಮಾನಗಳನ್ನ ಪಾಲಿಸಲು ನಿರಾಕರಿಸಿದಾಗ ಅದಕ್ಕೆ ಕಾಶ್ಮೀರದ ಬಗ್ಗೆ ಮಾತನಾಡುವ ಯಾವುದೇ ಹಕ್ಕಿಲ್ಲ. ಈ ತರ್ಕವನ್ನ ಭಾರತವು ಇಡೀ ವಿಶ್ವದ ಮುಂದೆ ಇಟ್ಟಿದೆ. ಭಾರತ ಮತ್ತು ಸೈಪ್ರಸ್ನ ನಡುವಿನ ಇತ್ತೀಚಿನ ಒಪ್ಪಂದಗಳು ಎರಡೂ ದೇಶಗಳು ಈಗ ಕೇವಲ ಕೂಟನೀತಿಯ ಪಾಲುದಾರರಷ್ಟೇ ಅಲ್ಲ, ರಕ್ಷಣೆ ಮತ್ತು ಸಂಪರ್ಕದಲ್ಲೂ ಬಲಿಷ್ಠ ಸಹಭಾಗಿಗಳಾಗಿರುವುದನ್ನ ತೋರಿಸುತ್ತದೆ. ಈ ಸಹಭಾಗಿತ್ವವು ಟರ್ಕಿಗೆ ಅಪಾಯದ ಗಂಟೆಯಾಗಿದೆ, ಏಕೆಂದ್ರೆ ಸೈಪ್ರಸ್ ಹಾಗೂ ಭಾರತ ಒಟ್ಟಿಗೆ ಸೇರಿದ್ರೆ ಟರ್ಕಿಯ ಮೇಲಿನ ಅಂತಾರಾಷ್ಟ್ರೀಯ ಒತ್ತಡವು ಹಲವಾರು ಪಟ್ಟು ಹೆಚ್ಚಾಗುತ್ತೆ. ಜೈಶಂಕರ್ ಹೇಳಿಕೆಯ ನಂತರ ಸೈಪ್ರಸ್ನ ವಿದೇಶಾಂಗ ಸಚಿವ ಕಾಂಬೋಸ್ ಭಾರತಕ್ಕೆ ಬಹಿರಂಗವಾಗಿ ಧನ್ಯವಾದವನ್ನ ಸಲ್ಲಿಸಿದ್ರು. ಅವರು ಹೇಳಿದ್ರು, ಭಾರತವು ಅಂತಾರಾಷ್ಟ್ರೀಯ ಕಾನೂನಿನ ಗೌರವದೊಂದಿಗೆ ತೆಗೆದುಕೊಂಡಿರುವ ನಿಲುವು ಕೇವಲ ಸೈಪ್ರಸ್ಗೆ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿದೆ. ಇದರಿಂದ ಸ್ಪಷ್ಟವಾಗಿದೆ, ಸೈಪ್ರಸ್ನ ವಿದೇಶ ಭೇಟಿಯು ಈಗ ಇನ್ನಷ್ಟು ಮಹತ್ವದಾಗಿದೆ. ಇದು ಟರ್ಕಿಗೆ ನೇರವಾದ ಸಂದೇಶವನ್ನು ನೀಡುತ್ತೆ. ಭಾರತವು ಈಗ ಸೈಪ್ರಸ್ ಒಂದಿಗೆ ಭುಜದಿಂದ ಭುಜಕ್ಕೆ ನಿಂತಿದೆ. ಟರ್ಕಿಯ ಕಾಶ್ಮೀರದ ಹೇಳಿಕೆಯು ಪಾಕಿಸ್ತಾನಕ್ಕೆ ಚಪ್ಪಾಳೆ ತಟ್ಟುವ ಅವಕಾಶವನ್ನು ನೀಡುತ್ತೆ, ಆದ್ರೆ ಭಾರತದ ಪ್ರತಿದಾಳಿಯು ಇಡೀ ಇಸ್ಲಾಮಿಕ್ ಬ್ಲಾಕ್ಗೆ ಯೋಚಿಸುವಂತೆ ಮಾಡುತ್ತದೆ. ಒಂದು ವೇಳೆ ಟರ್ಕಿಯು ಕಾಶ್ಮೀರದ ಬಗ್ಗೆ ಮಾತನಾಡಿದ್ರೆ ಭಾರತವು ಪ್ರತಿ ಬಾರಿಯೂ ಸೈಪ್ರಸ್ನ ವಿಷಯವನ್ನ ಎತ್ತಿ ಹಿಡಿದು ಅದಕ್ಕೆ ಒಂದು ದೊಡ್ಡ ತಲೆನೋವಾಗಿ ಬದಲಾಗುತ್ತೆ. ಭಾರತವು ಸ್ಪಷ್ಟವಾಗಿ ತಿಳಿಸಿದೆ, ಇದು ಈಗ ಯಾವುದೇ ಒತ್ತಡದ ರಾಜಕೀಯಕ್ಕೆ ಸಿಲುಕಿಕೊಳ್ಳೋದಿಲ್ಲ. ಅದು ಪಾಕಿಸ್ತಾನವಾಗಿರ್ಲಿ ಅಥವಾ ಟರ್ಕಿನೇ ಆಗಿರ್ಲಿ, ಭಾರತಕ್ಕೆ ಈಗ ಪ್ರತಿದಾಳಿಯ ಭಾಷೆ ಗೊತ್ತಾಗಿದೆ. ಎರ್ದೋಗನ್ರ ಹೇಳಿಕೆಯು ಭಾರತವನ್ನ ದುರ್ಬಲಗೊಳಿಸಲು ಉದ್ದೇಶಿಸಿತ್ತು, ಆದ್ರೆ ಆ ಹೇಳಿಕೆಯೇ ಭಾರತದ ಅತಿದೊಡ್ಡ ಶಕ್ತಿಯಾಯಿತು. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಈಗ ಕತೆ ಬದಲಾಯಿತು ಮತ್ತು ಕತೆಯ ನಾಯಕನೆಂದರೆ ಅದು ಹೊಸ ಭಾರತ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು? ಇದೇ ರೀತಿಯ ಮಾಹಿತಿಗಳನ್ನ ತಿಳಿದುಕೊಳ್ಳಲು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.